ರಾಹುಲ್ ಗಾಂಧಿ ತಟಸ್ಥ ಬಣದ ನಾಯಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಬಣ ಹೊಸ ದಾಳವನ್ನ ಉರುಳಿಸಿದೆ. ರಾಹುಲ್ ಮೇಲೆ ಒತ್ತಡ ಹೇರುವಂತ ತಂತ್ರವನ್ನು ಡಿಕೆಶಿ ಬಣ ಹೆಣೆದಿರುವುದು. ಮತ್ತೆ ದೆಹಲಿ ದಂಡಯಾತ್ರೆಗೆ ಡಿಕೆಶಿ ಆಪ್ತ ಶಾಸಕರು ಸಜ್ಜಾಗ್ತಾ ಇದ್ದಾರೆ. ಕುರ್ಚಿ ಗೊಂದಲವನ್ನು ಬಗೆಹರಿಸೋದಕ್ಕೆ ಡೆಡ್ ಲೈನ್ ಕೊಡುವಂತ ಯೋಚನೆ. ಹೈಕಮಾಂಡ್ಗೆ ಡೆಡ್ ಲೈನ್ ಕೊಡ್ತಾ ಇದೆಯಾ ಡಿಕೆ ಶಿವಕುಮಾರ್ ಬಣ ಅನ್ನುವಂಥ ಪ್ರಶ್ನೆ. ಒಂದು ವಾರದಲ್ಲಿ ಸಿಎಂ ಬದಲಾವಣೆಯ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ ಡಿಕೆ ಬಣ ಹೈಕಮಾಂಡ್ ಮುಂದೆ ಹೇಳಿರೋದು. ಶೀಘ್ರವೇ ಹೈಕಮಾಂಡ್ ಅನ್ನು ಭೇಟಿ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕ ಕದ್ಲೂರು ಉದಯ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ, ಆದಷ್ಟು ಬೇಗ ನಾವು ಹೈಕಮಾಂಡ್ ಅನ್ನು ಭೇಟಿ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಯಾವಾಗ ಸರ್ ಅದು ದಿನಾಂಕ ನಿಗದಿಯಾಗಿದೆಯೇ? ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬಹುದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಹೊಸ ಸಚಿವರು ಹೊಸ ಸಿಎಂ ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ. ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಿ ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು. ನೋಡೋಣ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ದಲಿತ ಸಿಎಂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಅದು ನನಗೆ ಗೊತ್ತಿಲ್ಲ. ನಮ್ಗೆ ಒಂದೇ ಸಿಎಂ ಬೇಕಾಗಿರೋದು, ನಮ್ಗೇನು ಗೊತ್ತಿಲ್ಲ. ನಾವು ಒಂದು ಸಿಎಂಗೆ ಕೇಳಿದ್ದೀವಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತದೆ. ಸತೀಶ್ ಜಾರಕಿಹೊಳಿ ಸಮರ್ಥರು ಅನ್ನೋ ಒಂದಷ್ಟು ಚರ್ಚೆ ಸರ್. ಸಿಎಂ ಬದಲಾವಣೆ ಆದಮೇಲೆ ಅವೆಲ್ಲವೂ ಕೂಡ, ಈಗ ಸಿಎಂ ಬದಲಾವಣೆ ಮುಖ್ಯ, ಅದು ಬದಲಾವಣೆ ಆದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ. ನಂದನ್ನ, ಇಲ್ಲಿ ಉದಯ್ ಅವರು ಮಾತನಾಡಿದ್ದನ್ನು ಗಮನಿಸಿದರೆ ಆದಷ್ಟು ಶೀಘ್ರ ದೆಹಲಿ ಪರೇಡ್ ಒಂದು ಸ್ಟಾರ್ಟ್ ಆಗತ್ತೆ ಅಂತ ಅನಿಸ್ತಾ ಇದೆ. ರಕ್ಷತ್, ಖಂಡಿತವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಅವರ ಆಪ್ತ ಬಳಗದಲ್ಲಿತ್ತು. ಪದೇ ಪದೇ ಹೇಳ್ತಾ ಇದ್ರು, ಇನ್ನು ಕೆಲವೇ ದಿನಗಳಲ್ಲಿ ಆಗ್ತಾರೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಜನವರಿಲಿ ಇಂಥದ್ದೇ ದಿನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಹೇಳಿಕೆಗಳನ್ನು ಡಿ ಕೆ ಶಿ ಬಳಗದಲ್ಲಿ ಗುರುತಿಸಿಕೊಂಡಂಥ ಶಾಸಕರು ಹೇಳ್ತಾ ಬಂದಿದ್ರು. ಆದರೆ ಈಗಾಗಲೇ ಸರ್ಕಾರ 1000 ದಿನಗಳನ್ನು ಪೂರೈಸಿ ಮುಂದುವರಿತಾ ಇದೆ. ಅದೇ 2 ವರ್ಷದ ಒಪ್ಪಂದ ಆಗಿತ್ತು ಅನ್ನುವಂಥದ್ದು ಆಪ್ತ ಬಳಗದಲ್ಲಿ ಮಾತುಕತೆ ಆಗುತ್ತೆ. ಆದರೆ ಅದೆಲ್ಲವನ್ನು ಮೀರಿ ಕೂಡ ಈಗ ಸರ್ಕಾರ ಕಂಟಿನ್ಯೂ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದಾರೆ. ಈಗ ಆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುತ್ತೆ. MLAಗಳಿಗೆ ಒಂದು ಡೌಟ್ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅನ್ನುವಂಥ ಕನ್ಫ್ಯೂಷನ್ ಎಲ್ಲ ಅವ್ರು ಮಾತನಾಡ್ತಾ ಇದ್ದಾರೆ. ಅಂದರೆ ಹೇಳಿಕೆಗಳನ್ನು ಗಮನಿಸಬಹುದು. ಅಂದರೆ ಹೈಕಮಾಂಡ್ ಸ್ಪಷ್ಟಪಡಿಸಲಿ ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಂಟಿನ್ಯೂ ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಈ ಥರದೊಂದು ಕನ್ಫ್ಯೂಷನ್ಗೆ ಒಂದು ತೆರೆ ಎಳೀರಿ, ಒಂದು ಸ್ಪಷ್ಟವಾದಂಥ ಚಿತ್ರಣ ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಒಂದು ಟೀಮು ಹೈಕಮಾಂಡನ್ನು ಭೇಟಿ ಮಾಡಿತ್ತು, ದೆಹಲಿ ಪ್ರವಾಸವನ್ನು ಮಾಡಿ. ಅದಾದಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಆಸೆಯನ್ನು ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು. ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಇನ್ನೂ ಕೂಡ ಕನ್ಫ್ಯೂಷನ್ಸ್ಗಳು ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಇದೀಗ ನೇರವಾಗಿ ಹೈಕಮಾಂಡ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಒಂದಷ್ಟು ಜನ ಡಿ ಕೆ ಶಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥ ಶಾಸಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಕದಲೂರು ಉದಯ್ ಕೂಡ ಅದನ್ನೇ ಮಾತನಾಡ್ತಾ ಇದ್ರು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ, ಅಂದರೆ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಆದರೆ ಇನ್ನೂ ಕೂಡ ಅದು ಅವಕಾಶ ಸಿಗ್ತಾ ಇಲ್ಲ. ಅಂದರೆ ಸಿಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹೈಕಮಾಂಡೇ ಈ ಬಗ್ಗೆ ಸ್ಪಷ್ಟಪಡಿಸಬೇಕು. ಇನ್ನೊಂದು ವಾರ ಅಂದರೆ 7-8 ದಿನ ನಾವು ಕಾಯ್ತೀವಿ. ಅದಕ್ಕೂ ಕೂಡ ಯಾರು ಸ್ಪಂದನೆ ಕೊಡಲಿಲ್ಲ ಅಂತಂದ್ರೆ ನಾವೇ ನೇರವಾಗಿ ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅನ್ನುವಂಥದ್ದು. ಅದ್ರ ಜೊತೆಗೆ ಅವರಿಗೆ ಇನ್ನೊಂದು ಆತಂಕ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅದು ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಿದು. ಕಳೆದ ಬಾರಿ ಚುನಾವಣೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ ಅನ್ನುವಂಥ ಮಾತನ್ನ ಕೇಳಿ ಒಂದಷ್ಟು ಮತಯಾಚನೆ ಮಾಡಿದ್ರು. ಆಗ ಒಕ್ಕಲಿಗರೆಲ್ಲರೂ ಕೂಡ ಅವ್ರ ಜೊತೆ ನಿಂತಿದ್ರು ಅನ್ನುವಂಥದ್ದು. ಈಗ ಅವರು ಸಿಎಂ ಆಗಲಿಲ್ಲ ಅಂತಂದ್ರೆ ಮುಂಬರುವಂಥ ಚುನಾವಣೆಗಳಲ್ಲಿ ಅದು ಹಿನ್ನಡೆ ಆಗ್ಬೋದು, ಬಿಜೆಪಿಗೆ ಅಸ್ತ್ರ ಆಗ್ಬೋದು ಅನ್ನುವಂಥ ಆತಂಕ ಕೂಡ ಇದೆ. ಆದರೆ ಆದಷ್ಟು ಬೇಗ ಸಿಎಂ ಆದರೆ ಪಕ್ಷಕ್ಕೂ ಕೂಡ ಶಕ್ತಿ ಸಿಗುತ್ತೆ ಅನ್ನುವಂಥದ್ದು ಈ ಹಳೆ ಮೈಸೂರು ಭಾಗದ ಕಾಂಗ್ರೆಸ್
ಶಾಸಕರ ಒಂದು ಅಭಿಪ್ರಾಯ. ಆ ಕಾರಣಕ್ಕಾಗಿ ಅವರು ಸಿಎಂ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಅದಕ್ಕೆ ಒಂದು ಸ್ಪಂದನೆ ಸಿಗದೇ ಇರೋದ್ರಿಂದ ಎರಡನೇ ಬಾರಿಗೆ ಒಂದು ಹೈಕಮಾಂಡ್ ಅನ್ನ ಭೇಟಿ ಮಾಡಿ ದೆಹಲಿಯ ದಂಡಯಾತ್ರೆ ಮೂಲಕ ಒಂದೊಂದು ಪಟ್ಟಣ ಹಾಕುವಂಥದ್ದು, ಜೊತೆಗೆ ಹೊಸದಾಗಿ ಆಯ್ಕೆಯಾಗಿದ್ದ ಶಾಸಕರುಗಳು ಅವರ ಪೈಕಿ ಒಂದು 5 ಜನಕ್ಕೆ ಸಚಿವನ ಸ್ಥಾನ ಸಿಗಲಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಅವರು ಇಟ್ಕೊಂಡು ಎರಡನೇ ಬಾರಿಗೆ ಅವರು ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.